ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರಶೇಖರ್ ರೆಡ್ಡಿ, ಬಳ್ಳಾರಿಯಿಂದ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ದೀಪಮ್ಮ ಅನ್ನೋರನ್ನೊಬ್ಬರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ನಮಸ್ತೆ ಮೇಡಮ್. ಗುರುವೇ ನಮಃ. ಎಲ್ಲರಿಗೂ ನಮಸ್ಕಾರ. ಸೊ ನೀವು ಈಗ ಆಧ್ಯಾತ್ಮಿಕ ಚಿಂತನೆಗಳನ್ನು ಮಾಡ್ತಾ ಇದ್ದೀರಾ, ಬಾಬಾಜಿ ಅವ್ರನ್ನ ಫಾಲೋ ಮಾಡ್ತಿದ್ದೀರಾ. ಹೇಗೆ ಇದೆಲ್ಲ ಜೀವನ ನೀವು ಇದು ಮಾಡ್ತೀರಾ ಅಂತ? ಬಾಬಾಜಿಯವ್ರನ್ನ ಫಾಲೋ ನಾನು ಮಾಡ್ತಾ ಇದ್ದೀನಿ ಅನ್ನೋಕ್ಕಿಂತ ಬಾಬಾಜಿಯವರೇ ನನ್ನನ್ನು ಬಂದು ಕನೆಕ್ಟ್ ಆಗಿದ್ದಾರೆ. ನಿಮ್ಮನ್ನ ದೀಪಮ್ಮ ಅಂತ ಕರೀತಾ ಇರ್ತಾರೆ. ಸೊ ಏನಕ್ಕೆ ಆ ರೀತಿ ಕರೀತಾರೆ? ಆ ಹೆಸರನ್ನ ಹೇಗೆ ಕರೀತಾರೆ ಅಂತ? ಸರ್, ನನ್ನ ಪೂರ್ವಜನ್ಮ ಅಂದರೆ ನನ್ನ ತಂದೆ ತಾಯಿ ಇಟ್ಟಿದ್ದ ಹೆಸರು ದೀಪ. ಬಾಬಾಜಿ ಬಂದು ನನಗೆ ಹೇಳಿದರು, ಪೂರ್ವಜನ್ಮದಲ್ಲಿ ಆ ಹೆಸರಿದೆ, ನಾನು ಕೊಡೋ ಹೆಸರು. ಅವರು ಇಂಟ್ರೊಡ್ಯೂಸ್ ಮಾಡಿಸೋದು ದೀಪಮ್ಮ ಅಂತ, ದೀಪಮ್ಮ. ಪೀಸ್ಫುಲ್ ಲೈಫನ್ನು ಲೀಡ್ ಮಾಡಲಿಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಅದಕ್ಕೆ ನಿಮ್ಮ ಹತ್ರ ಏನಾದರೂ ಮಾರ್ಗಗಳಿದೆಯಾ? ಅವತಾರ್ ಬಾಬಾಜಿಯವ್ರು ಬಂದಿದ್ದೆ ಅದಕ್ಕಾಗಿ. ಪೀಸ್ಫುಲ್, ಶಾಂತಿ, ಸಮಾಧಾನ. ಬಾಬಾಜಿಯವ್ರು ಹೇಳ್ತಾ ಇರೋದು. ನನಗೆ ಸ್ವಂತದ್ದು ಯಾವುದು ಗೊತ್ತಿಲ್ಲ, ನಾನು ಹುಡುಕೂ ಇಲ್ಲ, ಯಾವ ಯೂಟ್ಯೂಬಲ್ಲಿ ಇವತ್ತು ಹುಡುಕಲ್ಲ, ಬುಕ್ಸಲ್ಲೂ ಹುಡುಕಲ್ಲ. ಬಾಬಾಜಿಯವ್ರು ಏನು ತಿಳಿಸ್ತಾರೋ, ಅವ್ರು ಏನು ಮಂತ್ರದಲ್ಲಿ ಕೊಡ್ತಾರೋ ಅದೇ ನಾನು ಮಾತಾಡೋದು ಸರ್. ಅದಕ್ಕೆ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರಶೇಖರ್ ರೆಡ್ಡಿ, ಬಳ್ಳಾರಿಯಿಂದ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ದೀಪಮ್ಮ ಅನ್ನೋರನ್ನೊಬ್ಬರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಇಂಟರ್ವ್ಯೂ ಮಾಡುವಂಥ ಮುಖ್ಯ ಉದ್ದೇಶ ಬಂದುಬಿಟ್ಟು ಅವರೊಂದು ಆರ್ಗನೈಸೇಷನ್ ನಡೆಸ್ತಾ ಇದ್ದಾರೆ. ಸಿಂಗಲ್ ವುಮನ್ ಆಗಿ ಸೊಸೈಟಿಯನ್ನು ಹೇಗೆ ಒಳ್ಳೆ ದಾರಿಗೆ ತರಬೇಕಂತ ನಡೆಸ್ತಾ ಇದ್ದಾರೆ. ಸೊ ಅವರು ಶಿಕ್ಷಣದ ಬಗ್ಗೆ ಆಗಿರ್ಬೋದು, ಅಥವಾ ಈಗ ಸಮಾಜದಲ್ಲಿ ನಾವು ಮುಂದೆ ಬರಬೇಕಂದ್ರೆ ಏನೇನು ಜೀವನದ ಉಪಾಯಗಳನ್ನು ಬೇಕಂತೇಳಿ ಅವರು ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಆಧ್ಯಾತ್ಮಿಕ ಜೀವನ ಮತ್ತು ಪ್ರತಿಯೊಂದು ಈಗ ನಡೀತಾ ಇರುವಂಥ ಜೀವನ ಡಿಫ್ರೆನ್ಸಸ್ ಏನಿದೆ, ಮಕ್ಕಳ ಶಿಕ್ಷಣ ಬಗ್ಗೆ ಆಗಿರಬಹುದು, ನಿಮಗಿರುವಂಥ ಪ್ರಾಬ್ಲಮ್ಸನ್ನೆಲ್ಲ ಸಾಲ್ವ್ ಮಾಡಲಿಕ್ಕೆ ಅವ್ರು ಮಾಡ್ತಾ ಇದ್ದಾರೆ. ಇವತ್ತು ನಾವು ಅವ್ರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಿಮ್ಮಲ್ಲಿ ಏನಾದರೂ ಕ್ವಶನ್ಸ್ ಇದ್ದರೆ ಅವ್ರು ಕೆಲವೊಂದು ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಫೋನ್ ನಂಬರ್ಸ್, ಕಾಂಟ್ಯಾಕ್ಟ್ ನಂಬರ್ಸ್ ಮತ್ತು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಫೇಸ್ಬುಕ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಅದ್ರ ಥ್ರೂ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ಅವ್ರದ್ದೊಂದು ಚಾರಿಟೇಬಲ್ ಟ್ರಸ್ಟ್ ಇದೆ, ಅದಕ್ಕೂ ಡೊನೇಷನ್ ಸಹ ನೀವು ಮಾಡ್ಬೋದು. ಬಟ್ ಈ ಇಂಟರ್ವ್ಯೂನಲ್ಲಿ ನಿಮಗೆ ಮುಖ್ಯವಾಗಿ ತಿಳಿಯೋದು ಯಾವ ರೀತಿ ಜೀವನವನ್ನು ನಾವು ನಡೆಸಬೇಕು ಅನ್ನೋದನ್ನು ಮುಖ್ಯವಾಗಿ ಅವರು ತಿಳಿಸ್ಕೊಡಲಿದ್ದಾರೆ. ನಮಸ್ಕಾರ. ನಮಸ್ತೆ ಮೇಡಮ್. ಇವತ್ತು ಯೂಟ್ಯೂಬ್ ಚಾನಲನ್ನು ನಾವು ನಿಮ್ಮ ಇಂಟರ್ವ್ಯೂ ಮೂಲಕ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ತಮ್ಮನ್ನು ನಾವು ಪರಿಚಯ ಮಾಡ್ಕೋಬೋದಾ, ಏನು ಎತ್ತ ಅಂತೇಳಿ? ಓಂ ಗುರುವೇ ನಮಃ. ಎಲ್ಲರಿಗೂ ನಮಸ್ಕಾರ. ಸೊ ನೀವು ಈಗ ಆಧ್ಯಾತ್ಮಿಕ ಚಿಂತನೆಗಳನ್ನು ಮಾಡ್ತಾ ಇದ್ದೀರಾ, ಬಾಬಾಜಿ ಅವ್ರನ್ನ ಫಾಲೋ ಮಾಡ್ತಿದ್ದೀರಾ. ಹೇಗೆ ಇದೆಲ್ಲ ಜೀವನ ನೀವು ಇದು ಮಾಡ್ತೀರಾ ಅಂತ? ಬಾಬಾಜಿಯವ್ರನ್ನ ಫಾಲೋ ನಾನು ಮಾಡ್ತಾ ಇದ್ದೀನಿ ಅನ್ನೋಕ್ಕಿಂತ ಬಾಬಾಜಿಯವರೇ ನನ್ನನ್ನು ಬಂದು ಕನೆಕ್ಟ್ ಆಗಿದ್ದಾರೆ. ಅವತಾರ್ ಬಾಬಾಜಿ ಅನ್ನೋರು ನನಗೆ ಗೊತ್ತಾಗಿದ್ದೆ ಫಸ್ಟ್ ಕರೋನಾದಲ್ಲಿ ಧ್ಯಾನದಲ್ಲಿ ಕೂತಾಗ ಅವರ ಒಂದು ವಾಯ್ಸ್ ಕೇಳಿಸ್ತು. ಅವರ ಆತ್ಮದಲ್ಲಿ ಬಂದು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಗೊತ್ತಿಲ್ಲ ನನಗೆ ಆತ್ಮದಲ್ಲಿ ಗುರುಗಳು ಮಾತಾಡ್ತಾರೆ ಅಂತ. ಅವರ ಮಾತು ಸ್ಟಾರ್ಟ್ ಆದಾಗ ನಾನು ಅಂದ್ಕೊಂಡೆ, ಗುರುಗಳು ಅಂತ ಗೊತ್ತಿಲ್ಲ, ಏನು ನಡೀತಾ ಇದೆ ಅಂತ ನನ್ನ ತಲೆಯಲ್ಲಿ ಓಡ್ತಾ ಇತ್ತು. ಆಗ ತುಂಬ ಜನರಿಗೆ ಅಧ್ಯಾತ್ಮದಲ್ಲಿರೋರಿಗೆ ಕೇಳಿದೆ, ಈ ಥರ ನಡೀತಾ ಇದೆಯಲ್ಲ ಅಂತ. ತುಂಬ ಜನರಿಗೆ ಗೊತ್ತಿಲ್ಲ, ಇದರ ಆನ್ಸರ್ ಯಾರಿಗೂ ಗೊತ್ತಿಲ್ಲ. ಆಗ ನನಗೆ ಒಬ್ಬರು ಬ್ಯಾಂಗ್ಳೂರಲ್ಲಿ ಅಧ್ಯಾತ್ಮದಲ್ಲಿ ಅವರು ಧ್ಯಾನವನ್ನು, ಮೆಡಿಟೇಷನನ್ನು ಯೂಟ್ಯೂಬ್ ಚಾನಲಲ್ಲಿ ಮಾಡಿಸ್ತಾಯಿದ್ರು, ಅಯ್ಯಪ್ಪ ಪಿಂಡಿ ಅಂತ. ಅವ್ರನ್ನ ನಾನು ವಿಚಾರಿಸ್ದೆ, ಸರ್ ನನಗೀಗ ಆಗ್ತಾ ಇದೆ, ಏನೋ ಮಾತು ಕೇಳಿಸ್ತಾ ಇದೆ ಅಂದಾಗ ಧ್ಯಾನದಲ್ಲಿ. ಆಗ ಅವರು ಹೇಳಿದರು, ಸೋಲ್ ಕನೆಕ್ಷನ್, ಡಿವೈನ್ ಕನೆಕ್ಷನ್ ಇದ್ದಾರೆ ಬಾಬಾಜಿಯವರು, ಜರ್ನಿನ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ. ಅವಾಗ ನೀವು ಜರ್ನಿ ಸ್ಟಾರ್ಟ್ ಮಾಡಿದಾಗ ಕರೋನಾ ಇತ್ತು ಅಂತ ಹೇಳಿದ್ರೆ, ಎಷ್ಟು ಡಿಫಿಕಲ್ಟ್ ಇತ್ತು ನಿಮ್ಮ ಲೈಫ್ ಆ ಟೈಮಲ್ಲಿ ಜರ್ನಿ? ಹೌದು ಸರ್, ಡಿಫಿಕಲ್ಟೀಸ್ ಅಂದರೆ ಸರ್, ಇವತ್ತು ಕರೋನಾದಲ್ಲಿ ಜನರು ಹೊರಗಡೆ ಬರ್ತಾ ಇರಲಿಲ್ಲ, ಮಕ್ಕಳು ಬರ್ತಾ ಇರಲಿಲ್ಲ, ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇರಲಿಲ್ಲ. ಆ ಟೈಮ್ ನನ್ನ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇರಲಿಲ್ಲ. ಆ ಟೈಮಲ್ಲಿ ನಾನು ಧ್ಯಾನದಲ್ಲಿ ಕೂತಾಗ ನನಗೆ ಗೊತ್ತಿಲ್ಲದಂಗೆ ಗುರು ಕನೆಕ್ಷನ್ ಸಿಕ್ಕಾಗ ಅವರು ಹೇಳ್ತಾಯಿದ್ರು, ನೀನು ಧ್ಯಾನವನ್ನು ಹೇಳ್ಕೊಡ್ಬೇಕು ಅಂತ ಹೇಳ್ತಾಯಿದ್ರು. ಪಬ್ಲಿಕಲ್ಲಿ ಹೊರಗಡೆ ಓಡಾಡೋದು ಕಷ್ಟ, ಜನರನ್ನ ಮನೆಗೆ ಕರೆಯೋದು ಕಷ್ಟ. ಆ ಟೈಮಲ್ಲಿ ಹೇಗೆ ಅಂತ ನಾವು ಯೋಚನೆ ಮಾಡುವಾಗ ಅವರೇ ನಮಗೆ ಶಕ್ತಿ ಕೊಟ್ಟು, ಅಕ್ಕಪಕ್ಕದ ಮನೆಯವ್ರನ್ನ ಕರಿ, ಮಕ್ಕಳನ್ನ ಕರಿ, ಡಿಸ್ಟರ್ಬ್ ಆಗಿದ್ದಾರೆ ಅಂತ ಹೇಳಿದಾಗ ನೋಡೋಣ ಅಂತ ಕರೆದ್ವಿ. ಆಗ ಮಕ್ಕಳು ಬಂದರು, 4 ಜನದಿಂದ 30 ಜನ ಮಕ್ಕಳು ಬಂದರು. ಆಗ ಇದೆಲ್ಲವೂ ಬಾಬಾಜಿಯವರೇ ನಡೆಸ್ಕೊಡ್ತಾ ಇದ್ದಾರೆ ಅಂತ ನಮ್ಗೆ ಅವತ್ತು ತಿಳಿತು ಸರ್. ಬಾಬಾಜಿಯವ್ರ ಬಗ್ಗೆ ನಿಮ್ಗೆ ಏನು ಪರಿಚಯ ಇದೆ? ಅವ್ರ ಬಗ್ಗೆ ನಮಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಬಾಬಾಜಿಯವರು ಪರಿಚಯ ಅನ್ನೋದಕ್ಕಿಂತ ಸರ್, ಇವತ್ತು ಬಾಬಾಜಿ, ಅವತಾರ್ ಬಾಬಾಜಿ ಅನ್ನೋ ಹೆಸರು ನಾನು ಕೇಳೇ ಇಲ್ಲ. ಅದು ಎಲ್ಲ ಕಡೆ ನಡೀತಿತ್ತು. ಅವತಾರ್ ಬಾಬಾಜಿಯವರು ತುಂಬ ಕಡೆ ನಡೆದಿದೆ ಅಂತ ಹೇಳ್ತಾರೆ ಅವರ ಹೆಸರು. ಆದರೆ
ನನ್ನ ಪ್ರಕಾರ ನಾನು ಕೇಳಿರಲಿಲ್ಲ, ಅವತಾರ್ ಬಾಬಾಜಿ ಬಗ್ಗೆ ನಾನು ಕೇಳಿರಲಿಲ್ಲ. ಶಿರ್ಡಿ ಸಾಯಿಬಾಬಾ ಅವರ ಡೆವೋಟೀಸ್, ನಾವು ಅವರ ಒಂದು ಭಕ್ತರಾಗಿದ್ವಿ. ಇವತ್ತು ನನ್ನ ಮಕ್ಕಳ ಹೆಸರು ಸಾಯಿ ಕೀರ್ತನ, ಸಾಯಿ ಪ್ರಾರ್ಥನಾ ಅಂತ ನಾನು ಇಟ್ಟಿದ್ದೀನಿ ಅಂದರೆ ಅವರು ತುಂಬ ಒಂದು ಭಕ್ತಿಯಲ್ಲಿ ನಾವು ನಡ್ಕೊಂಡ ಒಂದು ಭಕ್ತಿಗಳು ನಾವೆಲ್ಲ, ಶಕ್ತಿಗಳು ನಾವೆಲ್ಲ. ಹೀಗಿದ್ದಾಗ ಗುರುಗಳ ಬಗ್ಗೆ ನಾನು ತಿಳ್ಕೊತಾ ಇದ್ದೆ, ಅಧ್ಯಾತ್ಮದ ಬಗ್ಗೆ ತಿಳ್ಕೊತಾ ಇದ್ದೆ, ಬುಕ್ಸ್ ಎಲ್ಲ ಓದ್ತಾ ಇದ್ದೆ. ಆದರೆ ಅವತಾರ್ ಬಾಬಾಜಿ ಬಗ್ಗೆ ನಾನು ಯಾವತ್ತೂ ಕೇಳಿಲ್ಲ. ಆಗ ಧ್ಯಾನದಲ್ಲಿ ಬಂದು ಅವರೇ ಹೇಳ್ತಿದ್ದಾರೆ, ನಾನು ಅವತಾರ್ ಬಾಬಾಜಿ, ನನ್ನ ಸೇವೆಯನ್ನು ನೀನು ಮಾಡು ಅಂತ ಹೇಳಿದಾಗ ಅದನ್ನು ತುಂಬ ಹುಡುಕಿದ್ದೀನಿ ಸರ್, ಯಾರು ಅಂತ ಹುಡುಕಿದ್ದೀನಿ, ಕಂಡಿಡಿದೆ. ತುಂಬ ಸರಿ ನಾನು ಬಾಬಾಜಿಯವ್ರು ನನಗೆ ಯಾಕೆ ಕನೆಕ್ಟ್ ಆದರು, ತುಂಬ ಜನ ಧ್ಯಾನದಲ್ಲಿ ಇದ್ದಾರಲ್ಲ ಅಂತ ನಾನು ಕ್ವಶನ್ ಕೇಳಿದ್ದೀನಿ ಸರ್. ಅವ್ರ ಬಗ್ಗೆ ತಿಳ್ಕೊಂಡಿದ್ದೆ ಫಸ್ಟ್ ಕರೋನಾ ಟೈಮಲ್ಲಿ ನನ್ನ ಹತ್ರ ಕನೆಕ್ಷನ್ ಆದಮೇಲೆ, ಅವರ ಮಾತು ಕೇಳಿಸ್ಕೊಂಡಾಗ, ಆವಾಗ ನಾನು ಇನ್ಫಾರ್ಮೇಷನ್ ಬೇರೆ ಕಡೆ ಕಲೆಕ್ಟ್ ಮಾಡಿದಾಗ ಇದ್ದಾರೆ ಬಾಬಾಜಿ ಅಂತ ಗೊತ್ತಾಗಿದ್ದು. ಸೊ ಬಾಬಾಜಿ ಅವ್ರ ಬಗ್ಗೆ ನೀವು ಇಷ್ಟೊಂದು ತಿಳ್ಕೊಂಡಿದ್ದೀರಾ. ಸೊ ನೀವು ಯಾಕೆ ಪ್ರಪಂಚಕ್ಕೆ ಅವ್ರನ್ನ ಪರಿಚಯ ಮಾಡಿಸ್ಬೇಕಂತ ಇದು ಮಾಡ್ತೀರಾ? ಮೆಡಿಟೇಷನ್ ಮಾಡ್ಬೋದು ಅಥವಾ ಬೇರೆ ಬೇರೆ ರೂಪದಲ್ಲಿ ಯಾಕೆ ತಿಳಿಸ್ಬೇಕು ಅಂದ್ಕೊಂಡಿದ್ದೀರಾ? ಸರ್, ನಾನು ತಿಳಿಸ್ಬೇಕು ಅಂತ ನಾನು ಹೋಗ್ತಾ ಇಲ್ಲ, ನಾನು ತಿಳಿಸ್ಬೇಕಂತ ನಾನು ಹೋಗಿಲ್ಲ, ಅವರೇ ತಿಳಿಸ್ಕೊತಾ ಇದ್ದಾರೆ ನಾನು ಯಾರು ಅಂತ. ಯಾಕಂದರೆ ಬಾಬಾಜಿಯವ್ರನ್ನ ತುಂಬ ಗುರುಗಳು ತಿಳಿಸಿದ್ದಾರೆ. ಲಾಹಿರಿ ಮಹಾಶಯ್, ಯುಕ್ತೇಶ್ವರಗಿರಿ, ಯೋಗಾನಂದ ಪರಮಹಂಸ, ಒಂದು ಬುಕ್ಕಲ್ಲಿ ಯೋಗಾನಂದ ಪರಮಹಂಸರು ಬರೆದಿದ್ದಾರೆ ಬಾಬಾಜಿಯವ್ರ ಬಗ್ಗೆ. ಆದರೆ ತುಂಬ ಜನಕ್ಕೆ ಹೋಗಿಲ್ಲ. ಅವರು ಬುಕ್ಕಲ್ಲಿ ಓದಿದ್ದು ತುಂಬ ಜನ ಇದ್ದಾರೆ, ಆದರೆ ಬುಕ್ಕಲ್ಲಿ ಓದಿದ ತಕ್ಷಣ ಕಷ್ಟಗಳ ಪರಿಹಾರ ಆಗಲ್ಲ. ಕಷ್ಟಗಳ ಪರಿಹಾರ ಬೇಕು ಅಂದರೆ ಮಂತ್ರ ದೀಕ್ಷೆ ಇರಬೇಕು, ಅವರ ಕಷ್ಟಗಳನ್ನು ಪರಿಹಾರ ಮಾಡೋ ಒಂದು ಗುರು ಇರಬೇಕು ಅಂತ ಬಾಬಾಜಿಯವರೇ ಡಿಸೈಡ್ ಮಾಡಿ ದೀಪಮಮ್ಮನಲ್ಲಿ ಮಂತ್ರ ದೀಕ್ಷೆ ಕೊಟ್ಟು ಇದನ್ನು ನಡೆಸ್ತಾ ಇದೆ. ನೀವು ಹೇಳಿದ್ರಿ ಮೇಡಮ್ ಬಾಬಾಜಿ ಅವರೆಲ್ಲನೂ ಮಾಡಿಸ್ತಾರೆ ಅಂತ. ಸೊ ನಾನು ನಿಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಂಗೆ, ಸೊ ಎಲ್ಲರೂ ನಿಮ್ಮನ್ನು ದೀಪಮಮ್ಮ ಅಂತ ಕರೀತಾ ಇರ್ತಾರೆ. ಸೊ ಏನಕ್ಕೆ ಆ ರೀತಿ ಕರೀತಾರೆ? ನಿಮಗೆ ಆ ಹೆಸರನ್ನ ಹೇಗೆ ಕರೀತಾರೆ ಅಂತ? ಸರ್, ನನ್ನ ಪೂರ್ವಜನ್ಮ ಅಂದರೆ ನನ್ನ ತಂದೆ ತಾಯಿ ಇಟ್ಟಿದ್ದ ಹೆಸರು ದೀಪ. ಬಾಬಾಜಿ ಬಂದು ನನಗೆ ಹೇಳಿದರು, ಪೂರ್ವಜನ್ಮದಲ್ಲಿ ಆ ಹೆಸರಿದೆ, ನಾನು ಕೊಡೋ ಹೆಸರು. ಗುರುಗಳಾದಮೇಲೆ ಅವರ ಶಿಷ್ಯನಿಗೆ ಎಲ್ಲ ಹೆಸರನ್ನ ಒಂದೊಂದು ಕೊಡ್ತಾನೆ ಇರ್ತಾರೆ. ಈ ಥರ ಹೆಸರು ಕೊಡ್ತಾ ಇರುವಾಗ ಅದು ಕೂಡ ನಂಗೆ ಗೊತ್ತಿಲ್ಲ, ಗುರುಗಳು ಈ ಥರ ಹೆಸರು ಕೊಡ್ತಾರೆ ಅಂತ. ನಾನು ತುಂಬ ಡೆಪ್ತಲ್ಲಿ ನಾನು ಯಾವುದನ್ನು ತಿಳ್ಕೊಂಡೋಳಲ್ಲ. ಹೀಗಿದ್ದಾಗ ನನಗೆ ದೀಪಂ ಅಂತ ಫಸ್ಟ್ ಕೊಟ್ಟರು, ಅಮ್ಮ ಅಂತ ಅನಿಸಿಲ್ಲ, ದೀಪಂ ಅಷ್ಟೇ. ದೀಪಂ ಸಾಧನೆ ನಡೀತಾ ಇತ್ತು ಸರ್, ಅಷ್ಟೇ. ಎಷ್ಟೇ ದೀಪಂ ಅಂತ ಹೆಸರು ಕೊಟ್ಟರು ಬಾಬಾಜಿಯವ್ರು ನನ್ನ ಕರೆಯೋದು ಮಗು ಅಂತ ಕರೀತಾರೆ. ಇನ್ನರ್ ಸೋಲಲ್ಲಿ ಅವ್ರ ಮಾತು ನಡೀತಾ ಇರುತ್ತೆ, ಮಗು ಅಂತ ಕರೀತಾರೆ. ಜನರಿಗೆ ಅವರು ಇಂಟ್ರೊಡ್ಯೂಸ್ ಮಾಡಿಸೋದು ದೀಪಂ ಅಂತ, ದೀಪಮಮ್ಮ. ಆಮೇಲೆ 2 years ಆದಮೇಲೆ ಸ್ವಲ್ಪ ನನ್ನಲ್ಲಿ ಒಂದು ಶಕ್ತಿ ಬಂದು ಜನರನ್ನ ನಾನು ತುಂಬ ನೋಡೋ ರೀತಿ ಆದಾಗ ದೀಪಮಮ್ಮ, ಅದು ಕೂಡ ನನ್ನ ಪ್ರಿಪೇರ್ ಮಾಡಿಲ್ಲ. ಒಂದು ಸತ್ಸಂಗದಲ್ಲಿ ನಾನು ಸ್ಟೇಜ್ ಮೇಲೆ ಕುತ್ಕೊಂಡು ಮಾತಾಡುವಾಗ ಮಂತ್ರ ಬಂತು, ಇನ್ಮೇಲೆ ಎಲ್ಲರೂ ನನಗೆ ಅಮ್ಮನೇ ಅನ್ನಬೇಕು, ದೀಪಮಮ್ಮನೇ ಅನ್ನಬೇಕು, ಇದು ಗುರುಗಳ ಒಂದು ವಿಶೇಷ ಮಂತ್ರ ಅಂತ ಹೇಳಿದಾಗ ನಾನೇ ಶಾಕ್ ಆಗಿದ್ದೀನಿ ಸರ್. ಯಾಕಂದರೆ ಬಾಬಾಜಿ ನನಗೆ ಪ್ರಿಪೇರ್ ಮಾಡಿರಲಿಲ್ಲ, ನಿನಗೆ ಈ ಥರ ಕರೀತಾರೆ ಅಂತ. ಎಲ್ಲರೂ ಮೇಡಮ್ ಅಂತ ಇದ್ದರು, ಗುರುಗಳಂತ ಇದ್ದರು, ಒಂದು ನಾರ್ಮಲ್ ಆಗಿ ಅಕ್ಕ ಅಂತಿದ್ರು, ಆಂಟಿ ಅಂತಿದ್ರು. ಯಾಕಂದರೆ ನಾನು ಕಾಣಿಸೋದು ಒಂದು ಗುರುಗಳ ಲುಕ್ಕಲ್ಲಿ ತುಂಬಾ ನನ್ನನ್ನು ತೋರಿಸ್ತಾ ಇಲ್ಲ. ನಾರ್ಮಲ್ ಆಗಿರೋ ಜನರು ಹೇಗಿದ್ದಾರೆ ಹಾಗೆ ನೋಡುವಾಗ ಅದು ಬಾಯಿಂದ ಹಾಗೆ ಬರುತ್ತೆ ಸರ್. ಬಟ್ ಕಂಪಲ್ಸರಿ ಅಮ್ಮ ಅಂತ ಅನ್ಬೇಕು ಅಂತ ನನ್ನ ಕಡೆಯಿಂದ ಕೆಲವೊಬ್ರು ಅನ್ನೋಕ್ಕೆ ಒಂದು ಸ್ವಲ್ಪ ಟ್ರೈ ಮಾಡ್ತಾಯಿದ್ರು. ಬಟ್ ನಾನಿಲ್ಲ ಅಮ್ಮನೇ ಅನ್ನೋದ್ರಿಂದ ನಿಮ್ಗೊಂದು ಕನೆಕ್ಷನ್ ಬರುತ್ತೆ, ಎನರ್ಜಿ ಬರುತ್ತೆ ಅಂತ ನಾನು ಅದನ್ನು ಹೇಳ್ಕೊಂಡು ಗುರು ಅಂತ ಹೇಳಿದ್ರು ಮೇಡಮ್. ಈಗ ನೋಡ್ತಿರೋ ಲೈಫ್ಗೆ ಎಲ್ಲರೂ ಬರೀ ಚಿಂತೆ ಮಾಡ್ತಾ ಇರೋದು ದುಡ್ಡು, ನನಗೆ ಪ್ರಾಪರ್ಟಿ ಮಾಡಬೇಕಂತ ನೋಡ್ಕೊಳ್ತೀರಿ ಸಮಾಜದಲ್ಲಿ. ಪೀಸ್ಫುಲ್ ಲೈಫನ್ನು ಲೀಡ್ ಮಾಡಲಿಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಅದಕ್ಕೆ ನಿಮ್ಮ ಹತ್ರ ಏನಾದರೂ ಮಾರ್ಗಗಳಿದೆಯಾ? ಅವತಾರ್ ಬಾಬಾಜಿಯವ್ರು ಬಂದಿದ್ದೇ ಅದಕ್ಕಾಗಿ. ಪೀಸ್ಫುಲ್, ಶಾಂತಿ, ಸಮಾಧಾನ. ಯಾವ ಥರ ಇವತ್ತು ಎಷ್ಟೋ ಜನ ದುಡ್ಡು ಗಳಿಸ್ತಾ ಇದ್ದಾರೆ, ಎಷ್ಟೋ ಜನ ದುಡ್ಡನ್ನು ಗಳಿಸ್ತಾ ಇದ್ದಾರೆ ಅನ್ನೋಕ್ಕಿಂತ ಅರ್ನಿಂಗ್, ಮನಿ ಮೈಂಡೆಡ್ ಅಂತ ಹೇಳ್ತಾರೆ, ದುಡ್ಡಿನ ಒಂದೇ ಹಿಂದೆ ಬಿದ್ದಿದ್ದಾರೆ ಇವತ್ತು ಎಲ್ಲರೂ ಸರ್, ಎಲ್ಲರೂ. ಆ ಥರ ಇದ್ದಾಗ ಬಾಬಾಜಿ ಹೇಳ್ತಾರೆ, ದುಡ್ಡಿನ ಹಿಂದೆನೂ ಬೀಳಬೇಕು, ಶಾಂತಿಯ ಹಿಂದೆನೂ ಬೀಳಬೇಕು ಅಂತ, ಸಮಾಧಾನದ ಜೊತೆಗೆ ಬದುಕಬೇಕು ಅಂತ. ಅದು ಯಾರಲ್ಲೂ ಬರ್ತಾ ಇಲ್ಲ. ಹುಡುಕ್ತಾ ಇದ್ದಾರೆ, ಹುಡುಕ್ತಾ ಇಲ್ಲ ಅಂತಲ್ಲ, ಹುಡುಕ್ತಾ ಇದ್ದಾರೆ, ಆದರೆ ಕರೆಕ್ಟಾಗಿರೋ ಜಾಗ ಸಿಗ್ತಾ ಇಲ್ಲ. ಶಾಂತಿ ಸಮಾಧಾನ. ಇವತ್ತು ನಾವು ಒಂದು ಪ್ಲೇಸಿಗೆ ಹೋಗ್ತೀವಿ, ಒಂದು ನೇಚರ್ ನೋಡೋಕ್ಕೆ ಹೋಗ್ತೀವಿ, ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ಎಷ್ಟೊತ್ತು ಇರುತ್ತೆ ಅದು? 1 day, 2 days, 1 week. ಬಾಬಾಜಿ ಹೇಳ್ತಾರೆ, ನೀನು ಎಲ್ಲೂ ಹುಡ್ಕೋಬೇಕಾಗಿಲ್ಲ, ಮನೆಯಲ್ಲೇ ನಿನಗೆ ಬೇಕದು ಹುಡುಕು, ನೋಡು, ಬೇಡ ಅಂದಿಲ್ಲ, ಓಡಾಡು,
ಮತ್ತೆ ಮನೆಗೆ ಬರ್ತೀಯಲ್ಲ, ಮನೆಯಲ್ಲಿ ಶಾಂತಿ ಬೇಕಲ್ಲ, ಮನೆಯೇ ಶಾಂತಿ, ಮನೆಯೇ ಸಮಾಧಾನ, ಒಂದು ದೇವಾಲಯವಾಗಿ ಸೃಷ್ಟಿ ಮಾಡ್ಕೋಬೇಕು ನೀನು. ಅದನ್ನು ಕೊಡೋಕ್ಕೆ ಬಾಬಾಜಿ ಬಂದಿರೋದು ಸರ್. ನೀವು ಹೇಳಿದ್ರಿ ಮೇಡಮ್, ಬಾಬಾಜಿಯವರು ಹೇಳ್ತಾರೆ, ಪ್ರತಿಯೊಂದನ್ನು ಬಾಬಾಜಿ ಕಡೆಯಿಂದನೇ ಮಾತಾಡ್ತಿದ್ದಾರೆ. ಸೊ ಎಲ್ಲರೂ ಈಗ ಬಾಬಾಜಿಯವ್ರ ಬಗ್ಗೆ ನೀವು ಇತಿಹಾಸ ಏನಾದರೂ ಹೇಳ್ಬೋದಾ? ಬಾಬಾಜಿ ಅಂತ ಹೇಳ್ತಾ ಇದ್ದೀರಲ್ಲ ಸರ್. ಇವತ್ತು ಅವತಾರ್ ಬಾಬಾಜಿ, ಹಿಮಾಲಯ ಬಾಬಾಜಿಯವರು ನನ್ನಲ್ಲಿ ಕನೆಕ್ಷನಲ್ಲಿ ಬಂದಿದ್ದಾರೆ. ಅವರೇ ಮಾತಾಡಿಸ್ತಾ ಇದ್ದಾರೆ ಸರ್. ಮಂತ್ರ ದೀಕ್ಷೆ ಕೊಟ್ಟಿದ್ದಾರೆ ಅಂದರೆ ಅವರು ಇಂಗ್ಲೀಷಲ್ಲಿ ಹೇಳ್ತಾರೆ ವಾಕಿನ್, ಗುರುಗಳ ವಾಕಿನ್ ಆಗ್ತಾಯಿದೆ, ಮಾಸ್ಟ್ರು ವಾಕಿನ್ ಅಂತ ಹೇಳ್ತಾರೆ ಸರ್. ಇವತ್ತು ನಂದು ಏನೂ ಇಲ್ಲ. ಅವರು ಮಂತ್ರ, ನಾಲಿಗೆ ಮೇಲೆ ಮಂತ್ರ ಬರೆಯೋ ರೀತಿ ಹೇಗಿದೆ ಅಂದರೆ ಮೆಡಿಟೇಷನಲ್ಲಿ ಬರಿತಾ ಇರ್ತಾರೆ ಇವತ್ತಿಗೂ. ಅದು ಎಕ್ಸ್ಪೀರಿಯನ್ಸ್ ನಾನು ಮಾಡಿದ್ದೀನಿ ಸರ್, ಅದು ಯಾರಿಗೂ ಹೇಳೋಕ್ಕಾಗಲ್ಲ. ಇವತ್ತು ನಾನು ಒಬ್ಬರು ಭವಿಷ್ಯದ ಬಗ್ಗೆ ಹೇಳ್ತಾ ಇದ್ದೀನಿ, ಕರ್ಮದ ಬಗ್ಗೆ ಹೇಳ್ತಾ ಇದ್ದೀನಿ, ಅವರ ಜೀವನದ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಓದಿಲ್ಲ ಸರ್ ಇದೆಲ್ಲ, ನನಗೆ ಯಾವುದೂ ಕೂಡ ಇಂಟ್ರೆಸ್ಟ್ ಇರಲಿಲ್ಲ. ಅಧ್ಯಾತ್ಮ ಇಂಟ್ರೆಸ್ಟ್ ಅಂದರೆ ಹೆಂಗು, ನನ್ನ ಕಷ್ಟಕ್ಕೆ ಒಂದು ದೇವ್ರನ್ನ ಕೈ ನಮಸ್ಕಾರ, ನನ್ನ ಅಮ್ಮ ಹೇಳ್ಕೊಟ್ಟಿದ್ದಾಳೆ, ನನ್ನ ಅತ್ತೆ ಹೇಳ್ಕೊಟ್ಟಿದ್ದಾಳೆ, ನಾನು ದೇವ್ರ ಪೂಜೆ ಮಾಡಬೇಕು, ನನ್ನ ಗುರುನ ನಂಬಿದ್ದೀನಿ ಅಂದಮೇಲೆ ಅವರ ಆರಾಧನೆ ಮಾಡಬೇಕಂತ ಇದ್ದೋಳು ನಾನು. ಇಷ್ಟೊಂದು ತಿಳುವಳಿಕೆ ತಿಳ್ಕೋಬೇಕು, ಒಂದು ಸಾಧನೆ ಮಾಡಬೇಕು ಅಂತ ನಾನು ಯಾವತ್ತೂ ಹೋದೋಳಲ್ಲ. ಆದರೆ ಇವತ್ತು ಬಾಬಾಜಿಯವರು ಮಾತಾಡಿಸ್ತಾ ಇದ್ದಾರಂದರೆ ಅವರು ಮಂತ್ರವನ್ನು ಕೊಟ್ಟಿದ್ದಾರೆ. ಈ ಮಂತ್ರ ಬಾಬಾಜಿಯವರು ಹೇಳ್ತಾ ಇರೋದು. ನನಗೆ ಸ್ವಂತದ್ದು ಯಾವುದು ಗೊತ್ತಿಲ್ಲ, ನಾನು ಹುಡುಕೂ ಇಲ್ಲ, ಯಾವ ಯೂಟ್ಯೂಬಲ್ಲಿ ಇವತ್ತಿಗೂ ಹುಡುಕಲ್ಲ, ಬುಕ್ಸಲ್ಲೂ ಹುಡುಕಲ್ಲ. ಬಾಬಾಜಿಯವ್ರು ಏನು ತಿಳಿಸ್ತಾರೋ, ಅವ್ರು ಏನು ಮಂತ್ರದಲ್ಲಿ ಕೊಡ್ತಾರೋ ಅದೇ ನಾನು ಮಾತಾಡೋದು ಸರ್. ಅದಕ್ಕೆ ಓಕೆ, ತುಂಬ ಸಂತೋಷ ಆಯ್ತು ಮೇಡಮ್. ನಿಮ್ಮ ಇಂಟರ್ವ್ಯೂ ಮಾಡಿದ್ಮೇಲೆ ನಮಗೆ ಮಿರಾಕಲ್ಸ್ ಅಂದ್ರೇನು, ಹೇಗೆ ನಡೀತಾ ಇದೆ, ಸೊ ಅದ್ರ ಜೊತೆಗೆ ಈಗಿನಂಥ ಶಿಕ್ಷಣ ವ್ಯವಸ್ಥೆ ಏನು, ನಾವು ಡ್ರೆಸ್ ಕೋಡ್ ಅಂದರೆ ಹೇಗೆ, ಬಾಬಾಜಿಯವರು ಏನಕ್ಕಾಗಿ ಬಂದಿದ್ದಾರೆ, ಸೊ ಇದೆಲ್ಲ ತಿಳ್ಕೊಂಡು ತುಂಬ ಖುಷಿ ಆಯ್ತು ಮೇಡಮ್. ನೀವು ನಮ್ಮ ಜೊತೆ ಸಂದರ್ಶನ ನಡೆಸಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಿಮಗೂ ಅಷ್ಟೇ ಸರ್, ತುಂಬ ಧನ್ಯವಾದಗಳು.